ಈ ರೋಡಲ್ಲಿ ಕಂಪ್ಲೀಟ್ ಸೂಪರ್ ಕಾರ್ಸ್ ಶೋರೂಮ್ ಇದೆ. ಥ್ಯಾಂಕ್ಸ್ ಬೈ ಡೆಕೋರಿ ಅನ್ನೋದು ಒಂದು ಪೆಟ್ ಫ್ರೆಂಡ್ಲಿ ಕೆಫೆ. ನೋಡಿ ಕೈ ಮೇಲೆ ಗೆಕ್ಕೋ ಕೊಟ್ಟಿದ್ದಾರೆ, ಆರೆಂಜ್ ಕಲರ್. ಅಪ್ಪ, ಸೊ ಇಲ್ಲಿ ಆಲ್ ಟೈಪ್ಸ್ ಆಫ್ ರೆಪ್ಟೈಲ್ ಕೆಫೆ ಇರುತ್ತೆ. ಗೈಸ್ ಪೊರೆ ಬಿಟ್ಟಿದೆ ನೋಡಿ, ಇಲ್ಲಿ ಫಸ್ಟ್ ಟೈಮ್ ಮುಟ್ತಿರೋದು, ಫುಲ್ ನಡುತ್ತೆ ಕೈಯೆಲ್ಲ, ಭಯ ಆಗ್ತಿದೆ. ಆಮೇಲೆ ಇದು ಮಲೇಷಿಯಾಸ್ ಫಸ್ಟ್ ರೆಪ್ಟೈಲ್ ಕೆಫೆ. ಆಮೇಲೆ ವರ್ಲ್ಡ್ ವೈಡ್ ಯಾರೂ ಈ ಥರ ಮಾಡಿಲ್ಲ. ವೈಟ್ ಆಫ್ರಿಕನ್ ಮಡ್ ಟರ್ಟಲ್ ಅಂತೆ, ಅದಕ್ಕೂ ಭಯ, ನನಗೂ ಭಯ. ಬಟ್ ಏನೋ ಸಾಹಸ ಮಾಡಿ ಮುಟ್ಬಿಟ್ಟಿದ್ದೀನಿ. ಸೌಂಡ್ ಬರ್ತಿದೆ ಗೈಸ್, ನಾನು ಸೌಂಡ್ ಬರ್ತಾ ನೋಡಿದೆ ನೋಡಿ ಏನಿದು ಅಂತ. ಹಿಂದೆಯಿಂದ ಇದು ಸೌಂಡ್ ಮಾಡ್ತಿರೋದು, ಇದು ಟ್ಯಾಲೆಂಟ್ ಇಲ್ಲ. ಏನಿದು ಲೆಪರ್ಡ್ಗೆ ಕೊಯ್ಲಿದೆ ನೋಡಿ, ಅಪ್ಪ ದೇವರೇ. ಚೈನೀಸ್ ವಾಟರ್ ಡ್ರ್ಯಾಗನ್ ಫೇವ್ರೇಟ್ ಥೈಲ್ಯಾಂಡ್ ಕೊಡಿದೆ, ಥೈ ಬೋಬಾ ಟೀ ಅಂತ. ನೋಡಿ BRT ಅಂತ ನಮ್ಗೆ ಗೊತ್ತಿರಲಿಲ್ಲ, ಹೆಂಗೆ ಬಸ್ಸಲ್ಲಿ ಹೋಗೋದು ಅಂತ ಅನ್ಕೊಂಡಿದ್ದೆ. ಇದು ಸೆಟಲ್ ಅಂತೆ. ಸೊ ಈ ಬಸ್ ಹತ್ಬಿಟ್ಟು ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗ್ಬೇಕಾಗ್ತದೆ ಮೆಟ್ರೋಗೆ. ನೋಡೋಣ ಬನ್ನಿ ಹೆಂಗೆ ಅಂತ. ಮೆಟ್ರೋ ಹಿಡ್ಕೊಂಡು ಬಂದೆ, ಪೆನಾಂಗ್ ಅಂತ ಇಲ್ಲಿ ಡಿಸ್ಟ್ರಿಕ್ಟ್ ಒಂದು ಮಲೇಷ್ಯಾದಲ್ಲಿ. ಸೊ ಬರ್ತಾ ಬರ್ತಾ ಈ ರೋಡ್ ನೋಡಿ, ಹಿಂಗೆ ಗೊತ್ತಿರ್ಬೋದು ಮಿಶೆಲಿನ್ನು, MotoGP, F1 ರೇಸಿಂಗ್ ಎಲ್ಲ ಇರುತ್ತಲ್ಲ ಮಲೇಷ್ಯಾದಲ್ಲಿ, ಅದೇ ಫೇಮಸ್ಸು. ಸೊ ಈ ಕಾರ್ ನೋಡಿ ಹಿಂಗೆ ಅಂತ. ಆಮೇಲೆ ಹಿಂದೆ ಅಷ್ಟೇ ತುಂಬ ಲೆಕ್ಸಸ್ ಕಾರ್ನ ನೋಡಿದೆ, ತುಂಬ ಸೂಪರ್ ಕಾರ್ಸ್ನ ಎಲ್ಲ ನೋಡಿ. ಬೆನ್ಸ್, ಮರ್ಸಿಡೀಸ್, ಆಡಿ, BMW ಅವೇ ಇದ್ದಾವೆ. ಆಮೇಲೆ ಇದೊಂದು ಸೂಪರ್ ಕಾರ್ ಇದೆ ಇಲ್ಲಿ. ಸೊ ಹೋಗ್ತಾ ಇದ್ದೀನಿ ಹಂಗೆ, ನೋಡೋಣ ಏನೇನು ಸಿಗುತ್ತೆ ಅಂತ ನೋಡ್ತಾ ಬಂದೇ ಬಿಟ್ಟೆ ನೋಡಿ ಮ್ಯಾಪಲ್ಲಿ. ಇಲ್ಲೇ ಇದ್ದೀನಿ, ಇಲ್ಲೇ ಎಲ್ಲೋ ಇದೆಯಂತೆ ಆ ಕೆಫೆ. ಸೊ ಹುಡುಕ್ತಾ ಇದ್ದೀನಿ, ಇದೆ ನೋಡಿ ಸೈಡ್ನಲ್ಲಿ ಫುಲ್ಲು. ಮೋಸ್ಟ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಎಲ್ಲ ಇರಬೇಕು ಮೋಸ್ಟ್ಲಿ, ಅದಕ್ಕೋಸ್ಕರ ತುಂಬ ಅವರೇ ಕಾಣಿಸ್ತಿದ್ದಾರೆ. ಸ್ಟೂಡೆಂಟ್ಸನ್ನು ಇಲ್ಲಿ ಹಾಸ್ಟೆಲ್ ಏನೋ ಇರಬೇಕು, ಐಡಿಯಾ ಇಲ್ಲ. ಸೊ ನಮ್ಮ ಕೆಫೆ ಇದೆ ಅಂತ ಹುಡುಕ್ತಾ ಇದ್ದೀನಿ, ನೋಡೋಣ ಬನ್ನಿ. ಕೆಫೆ ಹೋದ್ಮೇಲೆ ತೋರಿಸ್ತೀನಿ ಹೇಳಿದೆ ಅಂತ. ದಿನ ವೆಯ್ಟ್ ಮಾಡಿ ಈ ಕೆಫೆ ಇವಾಗ ಸಿಕ್ತು ನೋಡಿ. ಸೊ ತುಂಬ ಆಸೆ ಇತ್ತು ಇದಕ್ಕೆ ಹೋಗ್ಬೇಕು ಅಂತ, ತುಂಬ ನೋಡಿದ್ದೆ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಒಳಗೆ ಹೋಗಿ ನೋಡೋಣ ಬನ್ನಿ ಏನೇನಿದೆ ಅಂತ ಹೇಳ್ಬೇಕು. ಏನೇ ಬಂದೆ ಈ ಕೆಫೆಗೆ. ಸೊ ಏನು ಕೆಫೆ ಅಂತ ನೋಡಿ, ಥ್ಯಾಂಕ್ಸ್ ಬೈ ಡೆಕೋರಿ ಅನ್ನೋದು ಒಂದು ಪೆಟ್ ಫ್ರೆಂಡ್ಲಿ ಕೆಫೆ. ಸೊ ಇಲ್ಲಿ ಆಲ್ ಟೈಪ್ಸ್ ಆಫ್ ರೆಪ್ಟೈಲ್ ಕೆಫೆ ಇರುತ್ತೆ. ಆಮೇಲೆ ಇದು ಮಲೇಷಿಯಾಸ್ ಫಸ್ಟ್ ರೆಪ್ಟೈಲ್ ಕೆಫೆ. ಆಮೇಲೆ ವರ್ಲ್ಡ್ ವೈಡ್ ಯಾರೂ ಈ ಥರ ಮಾಡಿಲ್ಲ. ಸೊ ನಿಮ್ಗೆ ಇಲ್ಲಿ ಎಲ್ಲ ರೆಪ್ಟೈಲ್ಸ್ನ ನೋಡ್ಬೋದು, ಮುಟ್ಬೋದು ಮೋಸ್ಟ್ಲಿ. ಕೇಳೋಣ ನೋಡಿ, ರೆಪ್ಟೈಲ್ಸ್ ಎಲ್ಲ ಕಾಣಿಸುತ್ತಾ ಎಲ್ಲ. ಆರೆಂಜ್, ಇಲ್ಲೇ ಇದೆ ನೋಡಿ ಸ್ಪೈಡರ್. ಸೊ ಇದೇನಿದು, ಮುಚ್ಕೊಂಡು ಹೋಗ್ಬಿಟ್ಟಿದೆ, ಅಲ್ಲಿ ಕೆಳಗಡೆ ಹೋಗ್ಬಿಟ್ಟಿದೆ. ಸೊ ಇದು ಸ್ನೇಕ್ಸ್ ಇದೆಯಾ, ಕಾರ್ನ್ ಸ್ನೇಕ್ ಅಂತೆ ನೋಡಿ, ಹಿಂಗಿದೆ ಆರೆಂಜ್ ಕಲರ್. ಅಪ್ಪ, ಇದೇನಿದು ಮೆಕ್ಸಿಕನ್ ಬ್ಲ್ಯಾಕ್ ಕಿಂಗ್ ಸ್ನೇಕ್. ಇಲ್ಲಿದೆ, ಗೈಸ್ ಪೊರೆ ಬಿಟ್ಟಿದೆ ನೋಡಿ, ಇಲ್ಲಿ ಕಾಣುತ್ತಾ, ಪೊರೆ ಬಿಟ್ಟಿದೆ, ಹಾವಿಲ್ ಮಲಗಿದೆ. ಇದೇನಿದು ವೈಟ್ ಆಫ್ರಿಕನ್ ಮಡ್ ಟರ್ಟಲ್ ಅಂತೆ. ಇಲ್ಲಿದೆ, ಇದೆ ಹಿಂಗೆ ನೋಡಿದ್ ನೋಡಿ ಗೈಸ್, ಅಪ್ಪ ಇದೆ. ಸೊ ಅದು ಬಿಟ್ಟರೆ ಮಿಲ್ಕ್ ಸ್ನೇಕ್ ಅಂತೆ. ಮಿಲ್ಕ್ ಸ್ನೇಕ್ ಇಲ್ಲಿದೆ, ನಂಗೆ ಹಾವೇ ಕಾಣಿಸ್ತಿಲ್ಲಪ್ಪ ಇಲ್ಲಿ, ಬುಸ್ತಂದು ಬಂದ್ಬಿಟ್ರೆ ಕಷ್ಟ. ಹೋಗಲಿ. ಕರ್ಲಿ ಹೇರ್ ಟೆರೆಂಟ್ಯೂಲಾ ನೋಡಿ ಇಲ್ಲಿದೆ. ಇದೊಂದು ಸ್ಪೈಡರ್ ಇದೆ, ಇದು ಟೆರೆಂಟ್ಯೂಲಾನೇ. ಸೊ ಇಷ್ಟಿದೆ ಇಲ್ಲಿ. ಸೊ ಲೆಪರ್ಡ್ ಗೆಕ್ಕೋ, ಎಲ್ಲಿದೆ ಗೆಕ್ಕೋ? ಮಲ್ಕೊಬಿಟ್ಟಿದೆ ಅವರೇ ಮೋಸ್ಟ್ಲಿ. ಇದೇನಿದು ಲೆಪರ್ಡ್ ಗೆಕ್ಕೋ, ಇಲ್ಲಿದೆ ನೋಡಿ. ಅಪ್ಪ ದೇವರೇ, ಹಿಂಗಿದೆ. ಸೊ ಇದೇನಿದು ಚೈನೀಸ್ ವಾಟರ್ ಡ್ರ್ಯಾಗನ್. ನೋಡಿ ಚೈನೀಸ್ ವಾಟರ್ ಡ್ರ್ಯಾಗನ್. ನಾನು ಸ್ವಲ್ಪ ಜಾಸ್ತಿನೇ ಆರ್ಡರ್ ಮಾಡಿದೆ, 28 ಇಲ್ಲ 30 ರಿಂಗಿಟ್ ಅಂದರೆ 600 ರೂಪಾಯಿಂದ ಆರ್ಡರ್ ಮಾಡಿದ್ದೀನಿ. ಯಾಕೆಂದರೆ ಇಲ್ಲಿ ಬಂದಿರೋದೇ ಹೆಚ್ಚು. ಸೊ ವಿಸಿಟ್ ಕೊಟ್ಟಂಗಾಗಿ ನೋಡ್ದಂಗೆ ಆಗುತ್ತೆ ಎಲ್ಲ ರೆಪ್ಟೈಲ್ಸ್ನ ಅಂತ. ಸೊ ಇಷ್ಟಿದೆ ಇಲ್ಲಿ. ಸೊ ಇನ್ನೇನಿದೆ ಇಲ್ಲೇ, ಓಕೆ ಆ ಕಡೆಯಿಂದ ಬರ್ಬೇಕಂತ ಮೋಸ್ಟ್ಲಿ. ಕೆಫೆ ತುಂಬ ಚೆನ್ನಾಗಿದೆ, ತುಂಬ ಡೀಸೆಂಟಾಗಿದೆ. ಸೊ ಕಾರ್ನ್ ಸ್ನೇಕ್, ಓಕೆ ಸೇಮ್ ಕಾರ್ನ್ ಸ್ನೇಕ್ ಇದೆ. ಕಾರ್ನ್ ಸ್ನೇಕ್ ಆದ್ಮೇಲೆ ಏನಿದು, ಇದು ಕಾರ್ನ್ ಸ್ನೇಕಾ? ಓಕೆ ಇದೆ ಹಾವು, ಇದೇನೋ ಗೊತ್ತಿಲ್ಲಪ್ಪ. ಬ್ಲೂ ಟಂಗ್ ಶಿಂಕಾ ಗೊತ್ತಿಲ್ಲ ಎಲ್ಲಿದೆ ಅಂತ. ಸೊ ಇಲ್ಲಿದೆ ಕಾರ್ನ್ ಸ್ನೇಕೆ. ಓಕೆ, ನಂಗೆ ಅನ್ಸಂಗೆ ಕಾರ್ನ್ ಸ್ನೇಕ್ ಎಲ್ಲ ಆ್ಯಂಟಿವೆನಮ್ ಅಂದರೆ ಲೈಕ್ ಪಾಯ್ಸನ್ಸ್ ಎಲ್ಲ ಮೋಸ್ಟ್ಲಿ ಅದಕ್ಕೋಸ್ಕರ ಇಟ್ಟಿದ್ದಾರೆ. ಪೊರೆ ಬಿಟ್ಟಿದ್ದಾವೆ, ಎಲ್ಲ ಪೊರೆ ಬಿಟ್ಟಿದ್ದಾವೆ ಗೈಸ್. ಇವರು ಇಲ್ಲೇ ಸಾಕೊಂಬಿಟ್ಟು ಸಾಯಿಸ್ತಾರೆ ನೋಡಿ. ಅದು ಎಷ್ಟು ಪೊರೆ ಬಿಟ್ಟಿದೆ ಇದಂತೂ ನೋಡಿ. ಈ ಕಾರ್ನ್ ಸ್ನೇಕ್ 1, 2, 3, 4, 5 ಪೊರೆ ಬಿಟ್ಟಿದೆ. 5 ಸರಿ ಶೆಡ್ ಆಗಿದೆ. ಸೊ ಇಲ್ಲೂ ಏನೇನೋ ಸ್ನೇಕ್ಸ್ ಇದೆ. ಹೋಗಿ ತೋರಿಸ್ನಲ್ಲ ಅವಾಗ ಅಷ್ಟೇ. ಸೊ ನಂದು ಇದು ಬಂತು, ಬೋಬಾ ಟೀ ಬಂತು. ಸೊ ಕುಡಿಯೋಣ ಬನ್ನಿ, ನೀವು ಹೇಳ್ತೀನಿ. ಸೊ
ಸೊ ಗೈಸ್ ಇವಾಗ ನಾನು ಇಲ್ಲಿ ಬಂದಿದ್ದೀನಲ್ಲ, ಸೊ ನನ್ನ ಫೇವ್ರೇಟ್ ಥೈಲ್ಯಾಂಡ್ ಕುಡಿದ್ರೆ ಥೈ ಬೋಬಾ ಟೀ ಅಂತ, ಥಾಯ್ ಮಿಲ್ಕ್ ಟೀನು ಅಂತಲೂ ಕರೀತಾರೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಥೈಲ್ಯಾಂಡಲ್ಲಿ ತುಂಬ ಚೆನ್ನಾಗಿತ್ತು, ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಇದಕ್ಕೆ 15, ಯಾಕಂದರೆ ಇದಕ್ಕೆ ಒಂದು 200 ರೂಪಾಯಿ ಆಗಿದೆ. ಓಕೆ, ಚೆನ್ನಾಗಿದೆ. ಬಟ್ ಥೈಲ್ಯಾಂಡ್ ಏರ್ಪೋರ್ಟಲ್ಲಿ ಇದ್ದಂಗಿಲ್ಲ ಟೇಸ್ಟು, ಬಟ್ ಡಿಫ್ರೆಂಟ್ ಇದೆ, ಬಟ್ ಮ್ಯಾನೇಜಬಲ್, ಚೆನ್ನಾಗಿದೆ. ಲೈಟಾಗಿ ಟೀದು ಸ್ಮೆಲ್ ಬರುತ್ತೆ, ಮತ್ತು ಬೋಬಾ ಇರುತ್ತಲ್ಲ, ಬಬಲ್ ಇಷ್ಟು ಜೆಲಿ ಥರ, ಅದು ಲೈಟ್ ಫ್ಲೇವರ್ ಕೊಡುತ್ತೆ. ಆಮೇಲೆ ಏನಂತಾರೆ, ತುಂಬ ಮಿಲ್ಕಿ ಪ್ಲಸ್ ತುಂಬ ಶುಗರ್ ಇದೆ. ಸೌಂಡ್ ಬರ್ತಿದೆ ಗೈಸ್, ನಾನು ಸೌಂಡ್ ಬರ್ತಾ ನೋಡಿದೆ ನೋಡಿ ಏನಿದು ಅಂತ, ಹಿಂದೆಯಿಂದ ಇದು ಸೌಂಡ್ ಮಾಡ್ತಿರೋದು. ಭಯ ಆಗ್ಬಿಡ್ತು ಗೈಸ್ ನಂಗೆ ಫುಲ್ಲು. ಈಗಪ್ಪ ದೇವರೇ, ಏನು ಸುಮ್ಮನೆ ಇರೋಕ್ಕಾಗಲ್ಲ ಒಂದು ಕಡೆ, ಅದೇ ಭಯ ಆಗಿದೆ ಸಡನ್ನಾಗಿ. ಓಕೆ, ನಮ್ಮದು ಫ್ರೆಂಚ್ ಫ್ರೈಸ್ ಬಂದಿದೆ ನೋಡಿ, ಫ್ರೆಂಚ್ ಫ್ರೈಸ್ ಆ್ಯಂಡ್ ಬೋಬಾ ಟೀ. ನೋಡಿ ಕೈ ಮೇಲೆ ಗೆಕ್ಕೋ ಕೊಟ್ಟಿದ್ದಾರೆ, ಫಸ್ಟ್ ಟೈಮ್ ಮುಟ್ತಿರೋದು, ಫುಲ್ ನಡುತ್ತೆ ಕೈಯೆಲ್ಲ, ಭಯ ಆಗ್ತಿದೆ. ಅದಕ್ಕೂ ಭಯ, ನನಗೂ ಭಯ, ಬಟ್ ಏನೋ ಸಾಹಸ ಮಾಡಿ ಮುಟ್ಬಿಟ್ಟಿದ್ದೀನಿ. ಸೊ ನೋಡಿ ಹೆಂಗಿದೆ ಅಂತ ಗೆಕ್ಕೋ, ಫುಲ್ ಸಾಫ್ಟ್ ಇದೆ ಗೈಸ್. ಅಪ್ಪ ಬೋಬಾ ಟೀ ಖಾಲಿ ಮಾಡಿದೆ, ಓಕೆ ಇತ್ತು, ಅಷ್ಟು ಚೆನ್ನಾಗಿಲ್ಲ. ಬಟ್ ಫ್ರೆಂಚ್ ಫ್ರೈಸ್ ಮಾತ್ರ ನಮ್ಮ ಇಂಡಿಯಾದ ಇಲ್ಲ. ನನಗೆ ಬೇರೆ ಕಂಟ್ರಿ ಬಗ್ಗೆ ಐಡಿಯಾ ಇಲ್ಲ, ಬಟ್ ನಮ್ಮ ಇಂಡಿಯಾದಾದ್ರೆ ಅಟ್ಲೀಸ್ಟ್ ಉಪ್ಪಾರು ಹಾಕ್ತಾರೆ ಫ್ರೆಂಚ್ ಫ್ರೈಸ್, ಇಲ್ಲಿ ಉಪ್ಪು ಹಾಕಿಲ್ಲ. ಪರಿ ಕೇಳಿದ್ರೆ ಎಕ್ಸ್ಟ್ರಾ 4 ಪಾಯಿಂಟ್ ಸಮಥಿಂಗ್, 4 ರಿಂಗೀಸ್ 20 ಸೆಂಟ್ಸ್ ಹೇಳ್ದ. ಸೊ ಬೇಡ ಅಂದೆ. ಸೊ ಫ್ರೆಂಚ್ ಫ್ರೈಸ್ಗೆ ಉಪ್ಪೇ ಹಾಕಿಲ್ಲ, ಅವ್ರು ಎಲ್ಲಿ ತಿಂತಾರೆ ಅಂತ ಮೋಸ್ಟ್ಲಿ ಇರ್ಬೋದು. ಫುಡ್ ಇಷ್ಟ ಇಲ್ಲ ಗೈಸ್. ಆಮೇಲೆ ಇಲ್ಲಿ ಮೈನ್ ಸ್ಪೆಷಾಲಿಟಿ ಏನು ಅಂತಂದರೆ ಹಾವು, ಆಮೇಲೆ ಮೌಂಟೇನ್ ಲಿಸರ್ಡು, ಟೊಮೆಟೋಸ್ ಎಲ್ಲ ಮುಟ್ಬೋದು, ಕೈ ಮೇಲೆಲ್ಲ ಇದೆಲ್ಲ ಹಾವು ಬಿಡ್ತಾರೆ ಈ ಥರ. ಬಟ್ ಆದರೆ ಇವಾಗ ಕೇಳಿದ್ರೆ ಲಾಸ್ಟ್ 6 ಮಂತ್ಸ್ ಬ್ಯಾಕು ಯಾರಿಗೋ ಹಾವು ಕಚ್ಚಿಬಿಡ್ತಂತೆ. ಲೈಕ್ ವೆನಮ್ ಇಲ್ಲ, ಪಾಯ್ಸನ್ ಇಲ್ಲ, ಹಂಗೆ ಕಚ್ಚಿದೆ. ಸೊ ಅದರಿಂದ ಜನಕ್ಕೆ ಹಾವು ಮುಟ್ಟಕ್ಕೆ ಬಿಡ್ತಿಲ್ಲ. ಜಸ್ಟ್ ಯಾವುದು ಗೆಕ್ಕೋ ಗೊತ್ತಲ್ಲ, ಗೆಕ್ಕೋ ಇದೆಯಾ ತೋರಿಸ್ನ ಹೋಗ್ಲೆ, ಹಲ್ಲಿ ಥರ ಇರೋದಲ್ಲ, ಅದನ್ನ ಕೈ ಮೇಲೆ ಬಿಡ್ತಾರಂತೆ. ಸೊ ನೀವು ಬೇಕಾ ಅಂತಂದ್ರು, ಅದೊಂಥರ ಭಯ ಗೈಸ್ ನನಗೆ ಹಲ್ಲಿ ಕಂಡ್ರೆ ಮೊದಲೇ ಆಗಲ್ಲ, ಅದೇ ಕೊಡ್ತಿದ್ದಾರೆ. ಸೊ ನೋಡೋಣ, ನಂದು ಧೈರ್ಯ ಟೆಸ್ಟ್ ಮಾಡಿಬಿಟ್ಟು ಇನ್ನು ಹೊರಡೋಣ. ಇನ್ನು ಲಾಸ್ಟು ಪೆಟ್ರೋನಾಸ್ ಹೋಗಬೇಕು, ಇವತ್ತು ಟ್ವಿನ್ ಟವರ್ಗೆ ಹೋಗಬೇಕು ಬೇರೆ. ನೋಡೋಣ ಎಷ್ಟು ಟೈಮ್ ಆಗುತ್ತೆ ಅಷ್ಟಾಗಲಿ, ಆಗಲೇ 6 ಗಂಟೆ ಆಗಿದೆ. ಸೊ ಫೈನ್ ಗೈಸ್, ಸಿಗೋಣ. ಗೆಕ್ಕೋ ಮುಟ್ಟಿದ್ರೆ ಮುಟ್ತೀನಿ, ಇಲ್ಲಾಂದರೆ ಮುಟ್ಟಕ್ಕಾಗಲ್ಲ. ಬಟ್ ಕೆಫೆ ತುಂಬ ಇನ್ಸ್ಟಾಗ್ರಾಮಲ್ಲಾಗಿದೆ, ತುಂಬ ರೀಸೆಂಟಾಗಿದೆ. ಸೊ ಬಂದು ಟ್ರೈ ಮಾಡ್ಬಿಡ್ಬೇಕು ಇಲ್ಲಿ, ಅಷ್ಟೇ, ಇನ್ನೇನಿಲ್ಲ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದ್ರೆ. ಫೈನ್ ಗೈಸ್.